ಇನ್ನು ಸಾಂತ್ವನ ಕೇಂದ್ರದಿಂದ ಆರೋಪಿ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ತರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅರ್ಲಿ ಮಾರ್ನಿಂಗ್ ನಿನ್ನೆ ನಗನಗುತ್ತಾ ಕಾರ್ನಲ್ಲಿ ಕುಳಿತುಕೊಂಡು ಪವಿತ್ರ ಅವರು ಬಂದಿದ್ರು. ಇವತ್ತೇನೋ ಫುಲ್ ಡಲ್ ಆಗಿದ್ದಾರಂತೆ. ಸಾಂತ್ವನ ಕೇಂದ್ರದಿಂದ ಆರೋಪಿ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ದಿನಗಳು ಕಳೀತಾ ಇದ್ದ ಹಾಗೇನೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಮನೆಯಲ್ಲ ಐಷಾರಾಮಿ ಜೀವನ ನಡೆಸೋದಕ್ಕೂ ಸಾಂತ್ವನ ಕೇಂದ್ರದಲ್ಲಿ ಅಥವಾ ಜೈಲಿನಲ್ಲಿ ಇರೋದಕ್ಕೂ ವ್ಯತ್ಯಾಸಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಅವರು ಸಹಜವಾಗಿ ಡಲ್ ಆಗಿದ್ದಾರೆ. ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಪ್ರತಿ ದಿವಸ ಇದೇ ಪ್ರಕ್ರಿಯೆಗಳು ನಡೆಯೋದು. ಅವರಿಗೆ ಮೊದಲೇ ಸೂಚನೆ ಕೊಟ್ಟಿರ್ತಾರೆ, ನೀವು 5 ಗಂಟೆಗೆ ಎದ್ದೇಳಬೇಕು, ರೆಡಿ ಆಗಬೇಕು, ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿರಬೇಕು ಅಂತ ಹೇಳಿರ್ತಾರೆ. ಅದರ ಪ್ರಕಾರನೇ ಈಗ ಅವರು ರೆಡಿಯಾಗಿದ್ದರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಗೊತ್ತಿಲ್ಲ ವಿಚಾರಣೆಗೆ ಅಂತಂದ್ಬಿಟ್ಟು ಇಟ್ಕೋತಾರಾ ಅಥವಾ ನನ್ನ ಕೊಲೀಗ್ ಇವಾಗ ಕೊಟ್ಟ ಮಾಹಿತಿಯ ಪ್ರಕಾರ ಚಿತ್ರದುರ್ಗಕ್ಕೆ ಏನಾರು ಆಕೆಯನ್ನು ಕರ್ಕೊಂಡು ಹೋಗ್ತಾರಾ, ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈಗ ಆಕೆಯನ್ನು ಮಹಿಳಾ ಸಾಂತ್ವನ ಕೇಂದ್ರದಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲವೂ ಕೂಡ ನೋಡಿ ಎಷ್ಟು ಟೈಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡಿತೀನಿ. ಪ್ರಕಾಶ್, ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಯ್ತಾ ಅಥವಾ ಈಗ ಕರ್ಕೊಂಡು ಬರ್ತಾ ಇದ್ದಾರಾ? ನಿನ್ನೆ ಎಲ್ಲ ಏನೂ ನಡೆದೇ ಇಲ್ಲ ಅನ್ನೋಷ್ಟು ಗೆಲುವಾಗಿ ನಗನಗುತ್ತಾ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಹೇಗಿದ್ದಾರೆ ಪವಿತ್ರ ಗೌಡ? ಅರವಿಂದ್, ಮಹಿಳಾ ಸಾಂತ್ವನ ಕೇಂದ್ರದಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಬರ್ತಿದ್ದಾರೆ. ಈಗಾಗಲೇ ಮಹಿಳಾ ಸಾಂತ್ವನ ಕೇಂದ್ರವನ್ನು ಬಿಟ್ಟಿದ್ದಾರೆ. ಈಗ ಲಾಲ್ಬಾಗ್ಗೆ ರೀಚ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ಮೈಸೂರು ರೋಡ್ನ ಮೂಲಕವಾಗಿ AP ನಗರ ಸ್ಟೇಷನ್ಗೆ ಬರ್ತಾರೆ. ಸೊ ಕಂಪ್ಲೀಟ್ ಆಗಿ ಇವತ್ತು ತುಂಬ ಡಲ್ ಆಗಿದ್ದಾರೆ. ನಿನ್ನೆಲ್ಲವೂ ಕೂಡ ಆ್ಯಕ್ಟಿವ್ ಆಗಿದ್ರು, ಒಂಥರ ಕ್ಯಾಮ್ರಾಗಳನ್ನು ನೋಡಿದ ತಕ್ಷಣ ಸ್ಮೈಲ್ ಕೊಡ್ತಾ ಇದ್ರು. ಆದರೆ ಇವತ್ತು ಆ ಒಂದು ಸ್ಮೈಲ್ ಕಾಣಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಪ್ಪ ಆಗಿದ್ದಾರೆ. ಒಂದು ರೀತಿಯಲ್ಲಿ ಏನೋ ಆತಂಕ ಇದೆ ಅನ್ನುವಂತಹ ರೀತಿಯಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಕ್ಯಾಮ್ರಾ ಕಂಡ ಕೂಡಲೇ ತಲೆಯನ್ನು ತಗ್ಗಿಸುವಂಥದ್ದು ಕೂಡ ಆಗ್ತಾ ಇದೆ. ಇವತ್ತು ಚಿತ್ರದುರ್ಗಕ್ಕೆ ಕೂಡ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪವಿತ್ರ ಗೌಡರ ಪಾತ್ರ ಏನು, ಮಹಾಜರಿಗೆ ಕರೆದುಕೊಂಡು ಹೋಗುವಂಥ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದರೆ ಉಳಿದ ಆರೋಪಿಗಳ ಜೊತೆ ಇವನನ್ನು ಕೂಡ ಇನ್ನು ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗಂತ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಆರೋಪಿಗಳ ಜೊತೆ ಮತ್ತಷ್ಟು ವಿಚಾರಣೆಯನ್ನು ನಡೆಸುವಂಥದ್ದಿದೆ. ಅದೆಲ್ಲ ವಿಚಾರಣೆಯನ್ನು ಮುಗಿಸಿದ ಬಳಿಕ ಅನಿವಾರ್ಯತೆ ಇದೆ, ಪವಿತ್ರ ಗೌಡರನ್ನು ಕೂಡ ಚಿತ್ರದುರ್ಗಕ್ಕೆ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗೋದು ಅನಿವಾರ್ಯ ಅನ್ನೋದಾಗಿದ್ರೆ ಅವರನ್ನು ಕೂಡ ಆ ಉಳಿದ ಆರೋಪಿಗಳೇನಿದ್ದಾರೆ ಅವರ ಜೊತೆ ಚಿತ್ರದುರ್ಗಕ್ಕೂ ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ನಿನ್ನೆಗಿಂತ ಇವತ್ತು ಬೇಗನೆ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಇಷ್ಟೊತ್ತಿಗೆ ನೀವು ಎದ್ದೇಳಬೇಕು, ಇಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಬೇಕು, ಇಲ್ಲಿಂದ ಹೊರಡಬೇಕು ಅನ್ನುವಂಥ ಟೈಮ್ ಲೈನನ್ನು ಪೊಲೀಸರು ಕೂಡ ನೀಡಿದ್ರು. ಆ ಒಂದು ಸಮಯದಂತೆ ಇಲ್ಲಿನ ಅಧಿಕಾರಿಗಳು ಕೂಡ ಅವರನ್ನು ಅಲರ್ಟ್ ಮಾಡಿದ್ರು. ಸೊ ಹಾಗಾಗಿ ಈಗ 6:30 ಸುಮಾರಿಗೆ ಅವರನ್ನು ಅಲ್ಲಿಂದ ಕರೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆಗಳ ಈಗ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಕೂಡ ಒಂದು ರೀತಿಯಲ್ಲಿ ತುಂಬ ಡಲ್ ಆಗಿದ್ದಾರೆ. ಮುಖವನ್ನು ಮುಚ್ಚಿಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಒಂದು ರೀತಿಯಲ್ಲಿ ನಿನ್ನೆ ನೋಡಿದರೆ ತುಂಬ ಲವಲವಿಕೆಯಿಂದ ಇದ್ದರು. ಸೊ ಅಲ್ಲಿ ಶೆಡ್ಗೆ ಬರುವಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ರೀತಿಯಲ್ಲೇ ಕಾಣಿಸ್ತಾ ಇದ್ರು. ಇವತ್ತು ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗಿದೆ. ಒಂದು ರೀತಿಯಲ್ಲಿ ತುಂಬ ಡಲ್ ಆಗಿದ್ದಾರೆ. ಮಹಿಳಾ ಪೊಲೀಸ್ ಪೇದೆಗಳೇನು ಅಕ್ಕಪಕ್ಕ ಇದ್ದಾರೆ, ಅವರ ಜೊತೆ ಕೂಡ ಮಾತನಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ನಿನ್ನೆಲ್ಲ ಅವ್ರ ಜೊತೆ ಮಾತನಾಡ್ತಾ ಒಂದಿಷ್ಟು ನಗಾಡ್ತಾ ಬರ್ತಾ ಇದ್ರು. ಆದರೆ ಅದು ಯಾವುದೂ ಕೂಡ ಇವತ್ತು ಇಲ್ಲ. ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಜೊತೆಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂಡ ನಿನ್ನೆ ಸಂಜೆ ಪೊಲೀಸರು ಬಂದು ಬಿಟ್ಟು ಹೋದ ಬಳಿಕವೂ ಕೂಡ ತಮ್ಮ ಕೊಠಡಿಯಲ್ಲಿ ತಾವು ಒಬ್ಬರೇ ಇದ್ರು. ಆ ಕಾರಿಡಾರ್ಗಳಲ್ಲಿ ಓಡಾಡುವಂಥದ್ದು ಆಗಲಿಲ್ಲ. ಜೊತೆಗೆ ಊಟದ ವಿಚಾರದಲ್ಲಿ ಕೇಳುವಂಥದ್ದು ಕೂಡ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ರು. ಯಾವುದಕ್ಕೂ ಕೂಡ ಅವರು ಮಾತನಾಡ್ತಾ ಇರಲಿಲ್ಲ. ಸದ್ಯಕ್ಕೆ ಟೌನ್ ಹಾಲ್ ಸಮೀಪಿಸಿದೆ ಅವರು ಬರುವಂತಹ ಕಾರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಠಾಣೆಗೂ ಕೂಡ ರೀಚ್ ಆಗಲಿದೆ. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಅವ್ರನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಇಷ್ಟು ಬೇಗ ಅವ್ರನ್ನ ಸಾಂತ್ವನ ಕೇಂದ್ರದಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ.